ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ರುಬ್ಬದೆ ಒಂದು ಸೂಪರ್ ಟೇಸ್ಟ್ ಆಗಿರೋ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮನೇಲಿ ತರಕಾರಿ ಇಲ್ಲ ಅಂದ್ರೂ ಈಸಿಯಾಗೆ ಮಾಡ್ಕೊಳ್ಬೋದು. ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ. ತಕ್ಷಣಕ್ಕೇನು ಸಾಂಬಾರು ಇಲ್ಲ ಅಂದ್ರೂ ಈ ಥರ ಸಾಂಬಾರು ಮಾಡ್ಕೊಳ್ಬೋದು. ಈಗ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಕೊಂಡು ಇದು ಹೆಸರುಬೇಳೆ ತೊಳ್ಕೊಂಡಿದ್ದೀನಿ. 2ರಿಂದ 3 ಬಾರಿ ತೊಳ್ಕೊಳ್ಬೇಕು. ಈಗ ಇದನ್ನು ಹೆಸರುಬೇಳೆ ಹಾಕ್ಕೊಂಡು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2ರಿಂದ 3 ವಿಷಲಷ್ಟು ಕೂಗಿಸ್ಕೊಳ್ಬೇಕು. ಬೇಳೆ ನೈಸಾಗಿ ಆಗಬೇಕು. ಚೆನ್ನಾಗಿ ಬೆಂದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. 2ರಿಂದ 3 ವಿಷಲ್ ಆಗಿದೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಸಾಫ್ಟಾಗಿ ಆಗಬೇಕು. ಆಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು 2 ಟೊಮೊಟೊ, ಆಲೂಗಡ್ಡೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತುಂಬ ಚೆನ್ನಾಗಿರುತ್ತೆ. ನೀವೇನು ರುಬ್ಬೋದು ಬೇಕಾಗಿಲ್ಲ, ಕಾಯಿ ಬೇಕಾಗಿಲ್ಲ, ಏನಿಲ್ಲ. ನೋಡಿ, ಈಗ ನಮಗೆ ಎಷ್ಟಕ್ಕೆ ಬೇಕೋ ನೋಡ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಬೇಕು. ಈ ಸಾಂಬಾರೆಲ್ಲ ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆಲ್ಲ ಅಂದರೆ ಸ್ವಲ್ಪ ದಪ್ಪ ಇರಬೇಕು. ಈಗ ಇದಕ್ಕೆ ಧನಿಯಾ ಪೌಡ್ರು 1 ಸ್ಪೂನು, ಚಿಲ್ಲಿ ಪೌಡ್ರು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಟೇಸ್ಟ್ಗೊಂಥರ. ನೋಡಿ, ಸಾಂಬಾರು ಪೌಡ್ರು ನಾವೇನು ಮಾಮೂಲಿ ಏನು ಸಾಂಬಾರು ಮಾಡ್ತೀವಿ ಅದು 1/2 ಸ್ಪೂನಷ್ಟು, 1 ಚಿಟಿಕೆಯಷ್ಟು ಅರಿಶಿನ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಲ್ಲ ಹಾಕಿ ಒಂದು ಸರಿ ಈ ಥರ ಮಿಕ್ಸ್ ಮಾಡಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದು 2 ವಿಷಲು ಕೂಗಿಸ್ಕೊಳ್ಬೇಕು. ಆಲೂಗಡ್ಡೆ ಅದೆಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಬೇಯೋದಕ್ಕೆ 2 ವಿಷಲ್ ಆಗುತ್ತೆ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ. ನೋಡಿ, ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕಿದ್ರೆ ಒಗ್ಗರಣೆ ರೆಡಿ. ಇದು ಒಗ್ಗರಣೆ ಕೊಟ್ಟರೆ ಅದಕ್ಕೆ ಸಾಂಬಾರಿಗೆ ಟೇಸ್ಟ್ ಬರೋದು. ನೋಡಿ, ಒಗ್ಗರಣೆ ರೆಡಿ ಆಯಿತು. ಇಲ್ಲಿ ವಿಷಲು 2 ವಿಷಲ್ ಆಗಿದೆ. ನೋಡಿ, ನಾನೀಗ ಕುಕ್ಕರ್ ತೆಗಿತಿದ್ದೀನಿ. ನೋಡಿ, ಚೆನ್ನಾಗಿ ಹದವಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಏನಾದರೂ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇನೆ ಅಡುಗೆ ಮಾಡಬೇಕು ಅಂದರೆ ಸಾಂಬಾರು ಈ ಥರ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹದವಾಗಿ ತೆಳು ಇಲ್ಲ ಗಟ್ಟಿ ಇಲ್ಲ, ತುಂಬಾ ಚೆನ್ನಾಗಿದೆ. ಮುದ್ದೆ ಜೊತೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೈಡಿಗೆ ಒಂದು ಹಪ್ಪಳ ಏನಾದರೂ ಇದ್ದರೆ ಊಟಕ್ಕೆ ಬ್ಯಾಚುಲರ್ಸ್ಗೆಲ್ಲ ತುಂಬಾ ಈಸಿ ಆಗುತ್ತೆ ಈ ಥರ ಸಾಂಬಾರು. ಹೆಚ್ಚು ಖರ್ಚು ಇಲ್ಲ, ತರಕಾರಿನೂ ಬೇಕಾಗಲ್ಲ. ನೋಡಿ, ಟೇಸ್ಟ್ ಅಂತೂ ಸೂಪರಾಗಿದೆ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ತೀರಾ, ಅಷ್ಟು ರುಚಿ ಇದೆ. ನೋಡಿ, ಕಲರ್ ಅಷ್ಟೇ ಸೂಪರಾಗಿದೆ. ಟೇಸ್ಟ್ ಅಂತ ಹೆಸರುಬೇಳೆ ಬೇರೆ ತಂಪು, ಹೆಲ್ತಿಗೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.